ದ್ವೇಷ ಭಾಷಣಕಾರರಿಗೆ ಮೂಗುದಾರವನ್ನ ಹಾಕಿದೆ ಸರ್ಕಾರ. ದ್ವೇಷ ಭಾಷಣಕ್ಕೆ ಬ್ರೇಕ್ ಹಾಕುವಂತಹ ವಿಧೇಯಕವನ್ನ ಮಂಡನೆ ಮಾಡಲಾಗಿದೆ. ವಿಧಾನಸಭೆಯಲ್ಲಿ ವಿಧೇಯಕವನ್ನ ಮಂಡಿಸಿದ್ದಾರೆ ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್. ಮೂಗುದಾರವನ್ನ ಹಾಕಿದೆ ಸರ್ಕಾರ. ದ್ವೇಷ ಭಾಷಣಕ್ಕೆ ಬ್ರೇಕ್ ಹಾಕುವ ವಿಧೇಯಕವನ್ನ ಮಂಡನೆ ಮಾಡಲಾಗಿದೆ. ವಿಧಾನಸಭೆಯಲ್ಲಿ ವಿಧೇಯಕವನ್ನ ಮಂಡಿಸಿದ್ದಾರೆ ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್. ದ್ವೇಷ ಭಾಷಣ ಕಡಿವಾಣ ವಿಧೇಯಕಕ್ಕೆ ಬಿಜೆಪಿ ಭಾರೀ ವಿರೋಧವನ್ನ ವ್ಯಕ್ತಪಡಿಸ್ತಾ ಇದೆ. ಮಂಡನೆ ವೇಳೆ ಬೇಡ ಬೇಡ ಅಂತ ಹೇಳಿ ಕೂಗಿದ್ದಾರೆ ಬಿಜೆಪಿ ಶಾಸಕರು. ಸದನದಲ್ಲಿ ವಿಧೇಯಕ ಮಂಡನೆಗೆ ಅಡ್ಡಿಪಡಿಸಿದಂತಹ ಬಿಜೆಪಿ ಶಾಸಕರು ಮೊದಲಿನಿಂದಲೂ ದ್ವೇಷ ಭಾಷಣ ಬ್ರೇಕ್ ನಿರ್ಧಾರಕ್ಕೆ ಕೆಂಡವನ್ನ ಕಾರಿದ್ರು ವಿಪಕ್ಷಗಳು. ವಿಧೇಯಕ ಮಂಡನೆ ಒಪ್ಪೋದಿಲ್ಲ ಅಂತ ಹೇಳಿ ಬಿಜೆಪಿ ನಾಯಕರು ಹೇಳ್ತಾ ಇದ್ದಾರೆ. ಬಿಜೆಪಿಯ ವಿರೋಧದ ನಡುವೆಯೂ ಕೂಡ ವಿಧೇಯಕವನ್ನ ಮಂಡಿಸಿದ್ದಾರೆ ಗೃಹ ಸಚಿವರು. ಭಾರೀ ವಿರೋಧದ ನಡುವೆಯೂ ಕೂಡ ಇದೀಗ ವಿಧೇಯಕ ಮಂಡನೆಯಾಗಿದೆ. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮತ್ತಷ್ಟು ಡೀಟೇಲ್ಸ್ ಕೊಡ್ತಾ ಹೋಗ್ತಾರೆ ಮಾರುತಿ ಪಾವಗಡ, ಪೊಲಿಟಿಕಲ್ ಬ್ಯೂರೋ ಹೆಡ್ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಮಾರುತಿ, ಸದ್ಯಕ್ಕೆ ವಿಧೇಯಕವನ್ನ ಮಂಡಿಸಿದ್ದಾರೆ ಗೃಹ ಸಚಿವರು ಭಾರೀ ವಿರೋಧದ ಹಿನ್ನೆಲೆಯಲ್ಲಿ. ಸೊ ಯಾಕೆ ಇಷ್ಟೊಂದು ವಿರೋಧವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ ಬಿಜೆಪಿ ನಾಯಕರು? ರಮ್ಯಾ, ದ್ವೇಷ ಭಾಷಣಕ್ಕೆ ಬ್ರೇಕ್ ಹಾಕುವಂತಹ ವಿಧೇಯಕವನ್ನ ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಅವರು ವಿಧಾನಸಭೆಯಲ್ಲಿ ಇಂದು ಬೆಳಗ್ಗೆ 12 ಗಂಟೆಗೆ ಮಂಡನೆಯನ್ನು ಮಾಡಿದ್ರು. ಮಂಡನೆ ಮಾಡುವಂತ ಒಂದು ಸಂದರ್ಭದಲ್ಲಿ ಒಂದು ಕಡೆ ಮೈಕ್ ಕೈ ಕೊಟ್ಟಿತ್ತು, ಮತ್ತೊಂದು ಕಡೆ ಪರಮೇಶ್ವರ್ ಅವರು ಆ ಬಿಲ್ ಅನ್ನ ಯಶಸ್ವಿಯಾಗಿ ಮಂಡನೆ ಮಾಡಿದ್ರು. ಆದ್ರೆ ಈ ಬಿಲ್ ಯಾವುದೇ ಕಾರಣಕ್ಕೂ ಮಂಡನೆ ಆಗ್ಬಾರ್ದು, ಬೇಡ ಬೇಡ ಅನ್ನುವಂತಹ ಒಂದು ಘೋಷಣೆಗಳನ್ನ ಬಿಜೆಪಿಯ ಎಲ್ಲಾ ಶಾಸಕರು ಕೂಡ ಒಕ್ಕೊರಲಿನಿಂದ ವಿಧಾನಸಭೆಯ ಒಳಗಡೆ ಆಕ್ಷೇಪ ಮತ್ತೆ ಅಸಮಾಧಾನವನ್ನ ವ್ಯಕ್ತಪಡಿಸಿದ್ರು. ಈಗಾಗಲೇ ದ್ವೇಷ ಭಾಷಣಕ್ಕೆ ಕಡಿವಾಣ ಹಾಕುವಂತಹ ಕಾನೂನುಗಳು ಇದಾವೆ. ಇದು ಬೇಕು ಅಂತ ಕೆಲವೊಂದಷ್ಟು ಹಿಂದೂ ಪರ ಸಂಘಟನೆಗಳನ್ನ ಟಾರ್ಗೆಟ್ ಮಾಡಿಕೊಂಡು ಮಾಡ್ತಿರುವಂತಹ ಒಂದು ವಿಧೇಯಕ ಅನ್ನುವಂತ ಒಂದು ಆಕ್ಷೇಪ ಮತ್ತೆ ಅಸಮಾಧಾನ ಬಿಜೆಪಿ ಶಾಸಕರದ್ದು ಆಗಿತ್ತು. ಈಗ ವಿಧಾನಸಭೆಯಲ್ಲಿ ಈ ಬಿಲ್ ಮಂಡನೆ ಆಗಿದೆ. ವಿಧಾನಸಭೆಯಲ್ಲಿ ನಾಳೆ ಇಲ್ಲವೇ ನಾಡಿದ್ದು ಇಲ್ಲ ಮುಂದಿನ ವಾರ ಬಹುತೇಕ ಈ ಬಿಲ್ ಮೇಲೆ ಸುದೀರ್ಘವಾಗಿ ಚರ್ಚೆಗೆ ತೆಗೆದುಕೊಳ್ಳಲಾಗುತ್ತೆ. ಆ ಸಂದರ್ಭದಲ್ಲಿ ಬಿಜೆಪಿಯ ಎಲ್ಲ ಶಾಸಕರು ಕೂಡ ಸರ್ಕಾರ ತಂದಿರುವಂತಹ ಈ ವಿಧೇಯಕದ ಮೇಲೆ ಹೆಚ್ಚು ಚರ್ಚೆಯಲ್ಲಿ ಭಾಗವಹಿಸಿ ಈ ವಿಧೇಯಕವನ್ನ ಪಾಸ್ ಮಾಡದೇ ಇರುವಂತಹ ಒಂದು ರೀತಿಯಲ್ಲಿ ಚರ್ಚೆಯನ್ನ ಮಾಡ್ತಾರೆ. ಆದ್ರೆ ಸಹಜವಾಗಿ ಕಾಂಗ್ರೆಸ್ ಪಕ್ಷಕ್ಕೆ 140 ಶಾಸಕರ ಸಂಖ್ಯಾಬಲ ಇರೋದ್ರಿಂದ, ಕಾಂಗ್ರೆಸ್ ಸರ್ಕಾರಕ್ಕೆ ಶಾಸಕರ ಸಂಖ್ಯಾಬಲ ಜಾಸ್ತಿ ಇರೋದ್ರಿಂದ ಗದ್ದಲದ ನಡುವೆ ಕೂಡ ಈ ಬಿಲ್ ಪಾಸ್ ಮಾಡ್ಕೊಳ್ಳುವಂತಹ ಎಲ್ಲ ಸಾಧ್ಯತೆಗಳು ಕೂಡ ದಟ್ಟವಾಗಿದ್ದಾವೆ. ಆದ್ರೆ ಪರಿಷತ್ಗೆ ಹೋಗುವಂತ ಒಂದು ಪರಿಷತ್ಗೆ ಈ ವಿಧೇಯಕ ವಿಧಾನಸಭೆಯಿಂದ ಪಾಸ್ ಆಗಿ ಹೋದ್ರೆ ಪರಿಷತ್ತಲ್ಲಿ ಇದಕ್ಕೆ ಕಡಿವಾಣ ಆಗ್ಬೇಕು ಅನ್ನುವಂತ ಒಂದು ರೀತಿಯಲ್ಲಿ ಜೆಡಿಎಸ್ ಹಾಗೂ ಕಾಂಗ್ರೆಸ್ ಬಿಜೆಪಿಯಲ್ಲಿ ಚರ್ಚೆ ಆಗ್ತಿದೆ. ಅಲ್ಲಿ ಬಿಜೆಪಿ ಮತ್ತೆ ಜೆಡಿಎಸ್ ಶಾಸಕರ ಸಂಖ್ಯಾಬಲ ಜಾಸ್ತಿ ಇರೋದ್ರಿಂದ ಅಲ್ಲಿ ಈ ವಿಧೇಯಕವನ್ನ ವಿಧಾನಸಭೆಯಿಂದ ಪಾಸ್ ಆಗಿ ಹೋದಂತಹ ಒಂದು ವಿಧೇಯಕವನ್ನ ತಡೆ ಹಿಡಿಬೇಕು ಅನ್ನುವಂತಹ ಒಂದು ಲೆಕ್ಕಾಚಾರಗಳು ಕೂಡ ಈಗ ಬಿಜೆಪಿ ವಲಯದಲ್ಲಿ ಚರ್ಚೆ ಆಗ್ತಾ ಇದಾವೆ. ರಮ್ಯಾ, ರೈಟ್, ಥ್ಯಾಂಕ್ ಯು ತಮ್ಮೆಲ್ಲ ಮಾಹಿತಿಗಾಗಿ. ನೋಡಿ, ಈಗಿರುವ BNS ಕಾಯ್ದೆ ದುರ್ಬಲವಾಗಿದೆ. ಸೊ ಹಾಗಾಗಿ ಈ ಒಂದು ಹೊಸ ವಿಧೇಯಕವನ್ನು ನಾವು ಮಂಡನೆ ಮಾಡ್ತಾ ಇದ್ದೀವಿ ಅಂತ ಹೇಳಿ ಕಾಂಗ್ರೆಸ್ ಸಮರ್ಥನೆಯನ್ನ ಮಾಡ್ಕೊಳ್ತಾ ಇದೆ. ಬಟ್ ಆದರೆ ಈಗಿರುವ BNS ಕಾಯ್ದೆಯನ್ನ ನೀವು ಸರಿಯಾಗಿ ಜಾರಿಗೆ ತೆಗೆದುಕೊಂಡು ಬನ್ನಿ, ಅದನ್ನೇ ಕಠಿಣ ಕ್ರಮವಾಗಿ ಜರುಗಿಸಿ ಅನ್ನುವಂತಹ ವಾದವನ್ನ ಬಿಜೆಪಿ ಮಾಡ್ತಾ ಇದೆ.